ಮಳೆಗಾಲ ಪ್ರಾರಂಭವಾಯಿತೆಂದರೆ ಮಲೆನಾಡಿನೆಲ್ಲೆಡೆ ಮಳೆಯದ್ದೇ ಚಿಂತೆ. ಕೆಲವೆಡೆ ಮಳೆಗೆ ಹೊಂದಿಕೊಂಡು ಜೀವನ ನಡೆಸಿದ್ರೆ ಕೆಲವು ಗ್ರಾಮಗಳ ಜನರು ಮಳೆಯಿಂದ ನಾನಾ ತೊಂದರೆ ಅನುಭವಿಸಿ ಚಿಂತೆಗೀಡಾಗ್ತಾರೆ. ಸಕಲೇಶಪುರ ತಾಲೂಕಿನಲ್ಲಿರುವ ಬುಗಡಹಳ್ಳಿ ಗ್ರಾಮ ಮಲೆನಾಡು ಸೌಂದರ್ಯವನ್ನ ಹೊದ್ದು ಕೂತಿದೆ. ಕೆಲವು ವರ್ಷಗಳ ಹಿಂದೆ ರವಿಚಂದ್ರನ್ ಗಣೇಶ್ರಂತಹ ಸಿನಿತಾರೆಯರ ಸ್ವರ್ಗ ಎನಿಸಿಕೊಂಡಿದ್ದ ದೀಣೆಗಳು ಗದ್ದೆಗಳು ಇಂದಿಗೂ ನೋಡುಗರಿಗೆ ಕಾಣಸಿಗುತ್ತದೆ. ಆದರೆ ಪ್ರಸ್ತುತ ಈ ಗ್ರಾಮ ತಲುಪಲು ಗ್ರಾಮಸ್ಥರೇ ಪ್ರಯಾಸ ಪಡಬೇಕಾದ ಸನ್ನಿವೇಶ ಎದುರಾಗಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಸಕಲೇಶಪುರ ಪಟ್ಟಣದಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಬುಗಡಹಳ್ಳಿ ಗ್ರಾಮ ಅತಿ ಸಣ್ಣ ಗ್ರಾಮವಾಗಿದ್ದು 26 ಮನೆಗಳನ್ನು ಹೊಂದಿದೆ. 150ಕ್ಕೂ ಹೆಚ್ಚು ಜನಸಂಖ್ಯೆ ಒಳಗೊಂಡಿರುವ ಗ್ರಾಮಕ್ಕೆ ತಲುಪಲು ಊರಿನಿಂದ ಕೇವಲ 1 ಕಿಲೋಮೀಟರ್ ದೂರದ ರಸ್ತೆ ಕೆಸರುಗದ್ದೆಯಂತಾಗಿದ್ದು ವಾಹನಗಳು ಓಡಾಡದೆ ಜನರು ಸಹ ಕಾಲ್ನಡಿಗೆಯಲ್ಲಿ ನಡೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಪ್ರಯಾಸ ಪಡುವಂತಾಗಿದೆ. ಸಕಲೇಶಪುರ ಶುಕ್ರವಾರ ಸಂತೆ ಕುಣಿಗಲ್ ಸಮೀಪ ಬಲಕ್ಕೆ ಬುಗಡಹಳ್ಳಿ ಗ್ರಾಮಕ್ಕೆ ತಿರುಗಿದಾಗ 2 ಕಿಲೋಮೀಟರ್ ರಸ್ತೆ ಸಿಮೆಂಟ್ ರಸ್ತೆ ಇದ್ದು ಮುಂದಿನ 1 ಕಿಲೋಮೀಟರ್ ರಸ್ತೆ ಕೆಸರುಮಯವಾಗಿದೆ. ಜೊತೆಗೆ ಅಲ್ಲಲ್ಲಿ ಅಡಿಗಳಷ್ಟು ಗುಂಡಿ ನಿರ್ಮಾಣವಾಗಿದೆ. ರಸ್ತೆ ಎರಡು ಬದಿ ಚರಂಡಿಗಳಿಲ್ಲದೆ ಮಳೆ ನೀರು ರಸ್ತೆ ಮಧ್ಯೆ ಹರಿದು ರಸ್ತೆಯಲ್ಲಿ ಕೊರಕಲು ನಿರ್ಮಾಣವಾಗಿದೆ. ಊರಿನೊಳಗಿನ ಚರಂಡಿಗಳು ದೊಡ್ಡ ಕಾಲುವೆಗಳಂತಾಗಿದೆ. ರಸ್ತೆ ಮೇಲೆ ಹಾಗೂ ಚರಂಡಿಯಲ್ಲಿ ನೀರು ಒಂದೇ ಸಮದಲ್ಲಿ ನುಗ್ಗುತ್ತಿರುವುದರಿಂದ ಜೀವ ಭಯದಲ್ಲಿ ಗ್ರಾಮಸ್ಥರು ತಿರುಗಾಡುವಂತಾಗಿದೆ. ಗ್ರಾಮದೊಳಕ್ಕೆ ಹೋಗದ ವಾಹನಗಳು ಸಿಮೆಂಟ್ ರಸ್ತೆ ದಾಟಿ ಮುಂದಕ್ಕೆ ವಾಹನಗಳು ಚಲಿಸಲು ಸಾಧ್ಯವಿಲ್ಲದೆ ಪರಿಸ್ಥಿತಿ ಇದ್ದು ಒಂದು ವೇಳೆ ಸಾಹಸ ಮಾಡಿ ಹೋದರೆ ವಾಪಸ್ ಬರಲು ಬೇರೆ ವಾಹನಕ್ಕೆ ಹಗ್ಗ ಕಟ್ಟಿ ಎಳೆದು ಹೊರತರುವಂತಾಗುತ್ತಿದೆ. ಕಾರು ಬೈಕ್ಗಳು ಗುಂಡಿ ನೆಗೆದು ರಿಪೇರಿಗೆ ಬರುತ್ತಿವೆ. ಮಳೆ ಹೆಚ್ಚಾದರೆ ಗ್ರಾಮದೊಳಗೆ ಕಾರುಗಳು ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಮೆಂಟ್ ರಸ್ತೆ ಕೊನೆಯಲ್ಲಿ ಗ್ರಾಮದಿಂದ 1 ಕಿಲೋಮೀಟರ್ ಹಿಂದೆ ರಸ್ತೆ ಬದಿಯಲ್ಲಿ ಕಾರುಗಳನ್ನು ನಿಲ್ಲಿಸಿ ಗ್ರಾಮದೊಳಗೆ ಹೋಗುವ ಹೀನಾಯ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಪ್ರಾರಂಭವಾದಾಗಲೇ ರಸ್ತೆಯ ಪರಿಸ್ಥಿತಿ ಅರಿತು ಜನಪ್ರತಿನಿಧಿಗಳ ಬಳಿ ತೆರಳಿ ನಿರಾಸೆ ಅನುಭವಿಸಿದ ಗ್ರಾಮಸ್ಥರು ಮನೆಗೆ 2-3 ಸಾವಿರದಂತೆ ಚಂದ ಎತ್ತಿ ಟಿಪ್ಪರ್ ಹಾಗೂ ಪಿಕಪ್ನಲ್ಲಿ ಜಲ್ಲಿ ತರಿಸಿ ರಸ್ತೆಗೆ ಸುರಿದು ಸಮ ಮಾಡಿದ್ದಾರೆ. ಆದರೆ ಮಳೆ ಹೆಚ್ಚಾಗಿದ್ದರಿಂದ ಇದೀಗ ಆ ಜಲ್ಲಿ ಸಹ ಕೊಚ್ಚಿ ಹೋಗಿದ್ದು ಗ್ರಾಮಸ್ಥರು ನಿರಾಸೆ ಅನುಭವಿಸುವಂತಾಗಿದೆ. ರಸ್ತೆಗೆ ಮಾರಕವಾದ ಜಲಜೀವನ ಮಿಷನ್ ಯೋಜನೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಗೆ ಪೈಪ್ಗಳನ್ನ ಹಾಕಲು ಚರಂಡಿ ತೆಗೆದು ಮುಚ್ಚಿದ ಅಧಿಕಾರಿಗಳು ಮಣ್ಣನ್ನ ರಸ್ತೆ ಬದಿ ಬಿಟ್ಟಿದ್ದಾರೆ. ಜೊತೆಗೆ ಸರಿಯಾಗಿ ಮಣ್ಣು ಹಾಕಿ ಸಮ ಮಾಡದೆ ಆ ಜಾಗವೇ ಮತ್ತೊಂದು ಚರಂಡಿಯಂತಾಗಿದ್ದು ಗುಂಡಿಯಾಗಿವೆ. ಹೊರತೆಗೆದ ಮಣ್ಣು ಗೊಟ್ಟಲು ಕೆಸರುಗದ್ದೆಯಂತಾಗಿದ್ದು 1 ಕಿಲೋಮೀಟರ್ ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲೂ ಜನರು ತಿರುಗಾಡಲು ಸಾಧ್ಯವಾಗದಂತಹ ಈ ರಸ್ತೆಗೆ ಜೆಜೆಎಂ ಯೋಜನೆ ಸಹ ಕಂಟಕವಾಗಿದೆ. ಕೈಚಲ್ಲಿ ಕುಳಿತ ಶಾಸಕ ಸಿಮೆಂಟ್ ಮಂಜು 1 ಕಿಲೋಮೀಟರ್ ರಸ್ತೆ ಸರಿಪಡಿಸುವಂತೆ ಸಿಮೆಂಟ್ ರಸ್ತೆ ನಿರ್ಮಿಸಲು ಅಥವಾ ರಸ್ತೆಗೆ ಡಸ್ಟ್ ಮಿಶ್ರಿತ ಜಲ್ಲಿ ಹಾಕಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದಾಗ ಅನುದಾನವಿಲ್ಲ, ಮುಂದಿನ ದಿನಗಳಲ್ಲಿ ಮಾಡಿಕೊಡುವುದಾಗಿ ಗ್ರಾಮಸ್ಥರಿಗೆ ಸಮಾಧಾನ ಮಾಡಿ ಸಾಗ ಹಾಕಿದ್ದಾರೆ. ಶಾಲೆಗೆ ಮಕ್ಕಳು ತೆರಳಲು ಹರಸಾಹಸ. 10 ರಿಂದ 12 ಮಕ್ಕಳು ಶುಕ್ರವಾರ ಸಂತೆ ಹಾಗೂ ಸಕಲೇಶಪುರಕ್ಕೆ ಶಾಲಾ ಕಾಲೇಜಿಗೆ ತೆರಳುತ್ತಿದ್ದು ಶಾಲಾ ಮಕ್ಕಳು ಮಿನಿ ವ್ಯಾನ್ನಲ್ಲಿ ಹೋಗುವುದು ಬರುವುದು ಸಾಧ್ಯವಾಗದಿರುವುದರಿಂದ ಮನೆಯಲ್ಲಿ ಉಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ವಿದ್ಯಾರ್ಥಿಗಳು ಮಾತ್ರ 1 ಕಿಲೋಮೀಟರ್ ತಮ್ಮ ಪೋಷಕರ ಸಹಾಯದಿಂದ ಕೆಸರುಗದ್ದೆಯಂತಿರುವ ರಸ್ತೆಯಲ್ಲಿ ತೆರಳಿ ನಂತರ ವಾಹನಕ್ಕೆ ಹತ್ತಿ ಅಲ್ಲಿಂದ ತೆರಳುವಂತಾಗಿದೆ. ಆದಷ್ಟು ಬೇಗ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ವಾಸ್ತವ ಪರಿಸ್ಥಿತಿ ತಿಳಿದು ರಸ್ತೆಗೆ ಡಸ್ಟ್ ಮಿಶ್ರಿತ ಜಲ್ಲಿ ಹಾಕಿ ವಾಹನಗಳು ಗ್ರಾಮದೊಳಗೆ ತೆರಳುವಂತೆ ಅನುವು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.